ಕೇರಳದ ಶಬರಿಮಲೆಯಲ್ಲಿ ಈ ಚಿನ್ನ ಕದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಎಸ್ಐಟಿ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಬರಿಮಲೆಯಲ್ಲಿ 4 ಕೆಜಿ ಚಿನ್ನ ಕದ್ದಂತಹ ಪ್ರಕರಣ, 4 ಕೆಜಿ ಚಿನ್ನದಲ್ಲಿ 470 ಗ್ರಾಂ ಚಿನ್ನ ಮಾರಾಟ. ಬಳ್ಳಾರಿಯ ರುದ್ದಂ ಜ್ಯುವೆಲರ್ಸ್ಗೆ ಉನ್ನಿಕೃಷ್ಣನ್ ಮಾರಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಉನ್ನಿಕೃಷ್ಣನ್ ಮಾಹಿತಿಯನ್ನು ಆಧರಿಸಿ ರುದ್ದಂ ಜ್ಯುವೆಲರ್ಸ್ ಮಾಲೀಕನನ್ನ ವಿಚಾರಣೆಗೊಳಪಡಿಸಲಾಗಿದೆ. ಎಸ್ಐಟಿಯಿಂದ ರುದ್ದಂ ಜ್ಯುವೆಲರ್ಸ್ ಮಾಲೀಕ ಗೋವರ್ಧನ್ ವಿಚಾರಣೆ. ಶಬರಿಮಲೆಯಲ್ಲಿ 4 ಕೆಜಿ ಚಿನ್ನ ಕಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಲಿಂಕು, ಬಳ್ಳಾರಿಯಿಂದ ಈಗ ಬೆಂಗಳೂರಿಗೂ ಕೂಡ ಇದರ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಉನ್ನಿಕೃಷ್ಣನ್ ಈತ ಅರ್ಚಕರ ಸಹಾಯಕನಾಗಿ ಕೆಲಸ ಸೇರಿಕೊಂಡು ಅಲ್ಲಿ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿದ್ದ. ಈಗಾಗಲೇ ಕೇರಳ ಸರ್ಕಾರ ಎಸ್ಐಟಿ ರಚನೆಯನ್ನು ಮಾಡಿ ಕೂಲಂಕುಷ ತನಿಖೆಗೆ ಆಗ್ರಹಿಸಿತ್ತು. ಕೇರಳದ ಶಬರಿಮಲೆಯಲ್ಲಿ 4 ಕೆಜಿ ಚಿನ್ನ ಕದ್ದ ಪ್ರಕರಣದ ಮೂಲವನ್ನು ಕೆದಕ್ತಾ ಹೋದಂತಹ ಎಸ್ಐಟಿ ಈಗ ರಾಜ್ಯದ ಬಳ್ಳಾರಿ, ಬೆಂಗಳೂರಿನ ಹಲವು ಕಡೆಗಳಲ್ಲಿ ರೇಡ್ ಮಾಡಿ ಹಲವರನ್ನ ತಪಾಸಣೆಗೊಳಪಡಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಉನ್ನಿಕೃಷ್ಣನ್ ಈ ಚಿನ್ನ ಕದ್ದ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ. ಈತ ಕದ್ದ ಚಿನ್ನವನ್ನ ಎಲ್ಲಿ ಮಾರಿದ್ನೋ ಅಲ್ಲಿ ಈಗ ಎಸ್ಐಟಿ ಎಂಟ್ರಿ ಕೊಟ್ಟಿದೆ.